Lal Mascarenhas. I am a spine specialist at Manipal Hospital, Millers Road. We are gathered here today to highlight on the effect of trauma on the spine. Spine is a very vital structure. ಸ್ಪೈನ್ ಅಲ್ಲಿ ಬೆನ್ನು ಹುರಿ ಅಂದ್ರೆ ಮೂಳೆ ಇದೆ ಮತ್ತು ನಡುವಲ್ಲಿ ನರಗಳಿವೆ. There are bones, there are a stack of bones, 33 of them, and there are nerves inside. So normally when there are fractures, it is only the bone that is affected. But here, not only is the bone affected, but even the nerves are affected. It can lead to compression of the nerves, resulting in weakness in the hands and the legs, depending on the level of the fracture. Now, a cervical spine fracture, that is, the spine is divided into cervical, thoracic, lumbar, and sacral spine. Higher the level of the fracture, the more severe the injury, the more devastating the disability. The person is completely paralyzed. And as we go lower down, the severity of the effect on the neurological structures are less. So whenever there's a spine fracture, it is a very, very serious problem, and this has to be attended to urgently. The commonest causes for spine fractures is road traffic accidents, high velocity injuries, sports injuries, fall from a height, and even domestic falls. ವಯಸ್ಸಾದವರಿಗೆ ಮನೆಯಲ್ಲಿ ಜಾರ್ಕೊಂಡು ಬಿದ್ದಾಗ ಕೂಡ ಸ್ಪೈನ್ ಫ್ರಾಕ್ಚರ್ ಆಗುವ ರಿಸ್ಕ್ ಇದೆ, ಯಾಕಂದ್ರೆ ಅವರಿಗೆ ಆಸ್ಟಿಯೋಪೋರೋಸಿಸ್ ಇರುವ ಚಾನ್ಸ್ ಜಾಸ್ತಿ. ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಅದನ್ನ ಸಪೋರ್ಟ್ ಮಾಡುತ್ತೆ. ಲಿಗಮೆಂಟ್ಸ್, ಟೆಂಡನ್ಸ್, ಮೆನಿಸ್ಕಸ್ ಅಂಡ್ ಕಾರ್ಟಿಲೇಜಸ್ ಅಂತೀವಿ. ಇದೆಲ್ಲ ಸೇರಿ ನಮ್ಮ ಜಾಯಿಂಟ್ಸ್ ನ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಅಂದ್ರೆ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಮಾತ್ರ ಇಂಜುರಿ ಆಗುವಂತದ್ದಲ್ಲ. ಇಟ್ ಕುಡ್ ಬಿ ಡ್ಯೂ ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅಂದ್ರೆ 2 ವೀಲರ್ ಇಂದ ಬಿದ್ದು ಆಗ್ಬೋದು, ಅಥವಾ ಇವನ್ ಮನೇಲೂ ಕೂಡ ಮೆಟ್ಲಿಳಿತ ಕಾಲು ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇರ್ಬೋದು. ಯಾವುದೇ ತರ ಇಂಜುರಿಯಿಂದ ಈ ಲಿಗಮೆಂಟ್, ಟೆಂಡನ್ಸ್ ಮತ್ತೆ ಮೆನಿಸ್ಕಸ್, ಕಾರ್ಟಿಲೇಜ್ ಅಂತ ಹೇಳಿದ್ನಲ್ಲ, 4 ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಡೆಯೋಕ್ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಏನೋ ಆಗೋದಿಲ್ಲ, ಬರೀ ಕಾಲು ಉಳುಕಿದೆ, ನೋಡೋಣ ಸ್ವಲ್ಪ ದಿನ ಹಾಗೆ ಬಿಟ್ಟು ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಕ್ರಿಟಿಕಲ್ ಇಂಜುರೀಸ್ ಏನಾಗುತ್ತೆ, ಅದು ಹೀಲ್ ಆಗೋದಿಲ್ಲ. ಸೊ ಅವ್ರು ಸ್ವಲ್ಪ ನಾರ್ಮಲ್ ಆಗಿ ಮತ್ತೆ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಾಗ, ಅಥವಾ ಆಕ್ಟಿವ್ ಲೈಫ್ ಸ್ಟೈಲ್ ಅಂತೀವಲ್ಲ, ಓಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ವೆನ್ ದೇ ಟ್ರೈ ಟು ಡೂ ಆಲ್ ದೋಸ್ ಫಿಸಿಕಲ್ ಆಕ್ಟಿವಿಟೀಸ್, ದಟ್ಸ್ ವೆನ್ ದೇ ಸ್ಟಾರ್ಟ್ ಫೇಸಿಂಗ್ ಇಶ್ಯೂಸ್. ಕಾಲು ಉಳ್ಕೋದು, ಮೊಣಕಾಲು ACL ಲಿಗಮೆಂಟ್ ಅಂತ ಹೇಳ್ತೀವಿ, ಅದು ತುಂಬಾ ಕಾಮನ್ ಲಿಗಮೆಂಟ್, ನಮ್ಮಲ್ಲಿ ಎಲ್ಲರಿಗೂ ಡ್ಯಾಮೇಜ್ ಆಗುವಂತದ್ದು. ಆ ACL ಲಿಗಮೆಂಟ್ ಏನಾದಾಗ ಏನಾಗುತ್ತೆ ಅಂದ್ರೆ ಕಾಲು ಹುಡುಕುತ್ತೆ ಅವಾಗ. ಅದನ್ನು ಕೂಡ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿರುವಂತ ಇಂಜುರಿ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಮಂಡಿ ಸವಿಯುತ್ತೆ, ಒಳಗಡೆ ಇರುವಂತ ಕುಶನ್, ಶಾಕ್ ಅಬ್ಸರ್ವರ್ ಎಲ್ಲ ಟೇರ್ ಆಗುತ್ತೆ. ಆಮೇಲೆ ಅದರದ್ದು ಟ್ರೀಟ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಅದೇ ಇಫ್ ದೇ ರೀಚ್ ಇಟ್ ಆನ್ ದ ಸೇಮ್ ಡೇ, ಅಥವಾ ಅವ್ರಿಗೆ ಯಾವಾಗ ಕಾಲು ಹುರಿದ ತಕ್ಷಣ ಉಳ್ಕೋಕ್ ಶುರು ಆಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ದೇ ರೀಚ್ ಔಟ್ ಎ ಡಾಕ್ಟರ್ ಆರ್ ಸರ್ಜನ್, ಸ್ಪೋರ್ಟ್ಸ್ ಇಂಜುರಿ ಸರ್ಜನ್ ಸ್ಪೆಷಲಿಸ್ಟ್. ಅದನ್ನ ನಾವು ಅವತ್ತೇ ಸೇಮ್ ಪ್ರಾಪರ್ ಟ್ರೀಟ್ ಮಾಡಿದ್ರೆ ಅರ್ಲಿ ರಿಕವರಿ ಅಂಡ್ ಅ ಗುಡ್ ಔಟ್ಕಮ್, ಅಂದ್ರೆ ಮತ್ತೆ ಚೆನ್ನಾಗಿ ಸ್ಪೋರ್ಟ್ಸ್ ಆಡುವಂತ ಪರಿಸ್ಥಿತಿಗೆ ತೆರಳಬಹುದು. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸರ್ಜರೀಸ್ ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ, ಮಲ್ಟಿಪಲ್ ಸ್ಟೆಪ್ಸ್ ಬೇಕಾಗುತ್ತೆ, ಅಂಡ್ ರಿಕವರಿನೂ ಕೂಡ ತುಂಬಾ ಡಿಲೇ ಆಗುತ್ತೆ, ಅಂಡ್ ಇನ್ಕಂಪ್ಲೀಟ್ ರಿಕವರಿ. ಸೊ ಪೇನ್ ಉಳ್ಕೊಳ್ಳೋದು ಅಥವಾ ಮಾತಾಡಕ್ ಆಗ್ದಲೇ ಇರ್ಬೋದು. So there are so many things that will come in the way. So ಹಾಗಾಗಿ I want to talk about the sports injuries, how important it is, and when to reach the sports injury specialist, what are all the advances in the treatment of sports injuries. So we'll all talk about that during this session. Thank you.